ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ರಿ? ಆರಾಮದಿದ್ರಿ? ನಾನು ಈ ವ್ಲಾಗ್ ಶುರು ಮಾಡಕತ್ತೀನಿ. ಜಸ್ಟ್ ಈಗಷ್ಟೇ ಇದ್ದೀವಿ. ಅಡುಗೆ ಮನೆ ಸ್ಥಿತಿಗತಿ ಹಿಂಗೈತಿ. ಇಲ್ಲ ದೋಸೆ ಹಿಟ್ಟು ಹಾಕಿ ಅದ್ರ ಮ್ಯಾಗ ಕೊಡ ಇಟ್ಟೆ ನೋಡ್ರಿ. ಅಂದ್ರೆ ಎಷ್ಟು ಕಾವು ಬರ್ತೈತಲ್ಲ ಅಷ್ಟು ಹಿಟ್ಟು ಬಿ ಬರ್ತೈತೆ, ಮಸ್ತ್ ಆಕೈತದ. ನೋಡೋಣ್ರಿ ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಹೋಗ್ತೈತೆ ಅಂತೇಳಿ ಈಗ ಜಸ್ಟ್ ಮುಖ ತೊಳ್ಕೊಂಡು ಬಂದೆ. ಇನ್ನು ಕಸ ಗುಡಿಸ್ಕೊಂಡು ಒಲೆ ಬದಿ ತುಂಬ್ಕೊಂಡು ಬಗ್ಲ ತೊಳೆದು ರಂಗೋಲಿ ಹಾಕಿ ಬಾಣೆ ಎಲ್ಲ ಕೊಡಕ್ಕಿಟ್ಟು ಬಾಣೆ ತಿಕ್ಕಿ ಜಳಕ ಮಾಡಿ ಆಮ್ಯಾಗ ಅಡುಗೆ ಮಾಡಕ್ಕೆ ನಿಂದಿರ್ತೀನಿ. ವಿಶೇಷ ಅಡುಗೆ ನೋಡೋಣ್ರಿ ಏನೇನು ಅಕ್ಕೈತೆ ಅಂತೇಳಿ. ಒಂದು 4 ಆಲೂಗಡ್ಡೆ ಇದ್ದಾವೆ. 4 ಆಲೂಗಡ್ಡೆ ಕುದ್ಸಕ್ಕೆ ಇಡ್ತೀನಿ. ಆಲೂಗಡ್ಡೆ ಪಲ್ಯ, ದೋಸೆ, ಸಾಂಬಾರತಿ ಮಾಡೋಂಗಿಲ್ಲ, ಚಟ್ನಿ ಇಷ್ಟ ಮಾಡ್ತೇನೆ. ನಮ್ಮ ಮನೆಯವರು ಸಾಂಬಾರು ಅಷ್ಟೊಂದು ಇಷ್ಟಪಡೋಂಗಿಲ್ಲ, ನನಗೂ ಸಾಂಬಾರು ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಕಾಯಿ ಚಟ್ನಿ ಮಾಡ್ತೀವಿ. ನೋಡೋಣ್ರಿ ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಹೋಗ್ತೈತೆ ಅಂತ. ಸಿಕ್ಕಾಬಿಟ್ಟು ಕೆಲಸ ಅದಾವೆ. ಗೋಧಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲ ಖಾಲಿ ಆಗೈತಿ. ಹೆಸರು ಮಾಡ್ಬೇಕು. ಫಸ್ಟ್ ಕೆಲಸ ಮುಗಿಸ್ಕೋತೀನಿ ಕ್ವಿಕ್ಕಾಗಿ. ನಿನ್ನೆ ರಾತ್ರಿ ಚಿಕನ್ ಮಾಡಿದ್ದೀವಲ್ಲ, ಹಾಗಾಗಿ ಚಿಕನ್ ಮಾಡಿದ್ರೆ ಮುಂಜಾನೆ ಒನ್ ಟೈಮ್ ಬರೋಂಗನ ಮಾಡಿರ್ತೇನೆ. ಸಾರತಿ ಜಾಸ್ತಿನೂ ಮಾಡಿರ್ತೀವಲ್ಲ, ಹಾಗಾಗಿ ಅವನ್ನೆಲ್ಲನೂ ತೆಗೆದಿಟ್ಟು ನಮಗೆ ಗ್ಯಾಸ್ ಏನು ಐತಲ್ಲ ಅಷ್ಟೇನು ಆಗಿರಂಗಿಲ್ಲ. ನಾನು ಆವಾಗಿಂದ ಅವಾಗ ಅಡುಗೆ ಮಾಡ್ತಾ ಅದ್ರ ಮ್ಯಾಗ ಏನಾದರೂ ಬಿತ್ತಂದ್ರೆ ಅವಾಗನ್ನ ಕ್ಲೀನ್ ಮಾಡ್ತೀನಿ. ಹಾಗಾಗಿ ಜಾಸ್ತಿ ಏನು ಇದು ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ಈಗ ಒಲೆಯೆಲ್ಲ ಗ್ಯಾಸ್ ಎಲ್ಲ ಒರೆಸ್ಕೊಂಡು, ಒಲೆ ಒರೆಸೋದಿದ್ರೆ ಒಲೆ ಒರೆಸ್ತೀನಿ, ಇಲ್ಲಾಂದ್ರೆ ಏನು ಮಾಡ್ತೀನಿ ಅಂದ್ರೆ ಗ್ಯಾಸ್ನ ಹಚ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯವ್ರಿಗೇನು ಚಹಾ ಬೇಕಾ, ಒಂದೊಂದು ಟೈಮ್ ನಾನು ಕುಡಿತೀನಿ, ಒಂದೊಂದು ಟೈಮ್ ಕೊಡೋಂಗಿಲ್ಲ. ಬೆಣ್ಣೆ ಇರ್ತೈತಿಲ್ಲ, ಬೆಣ್ಣೆ ಸ್ವಲ್ಪ ಕಾಸೋದಿತ್ತು. ಅದನ್ನು ಒಂದು ನೀರು ಹಾಕೊಂಡು ಒಂದು 3 ಸಲ ನಾನು ಸ್ವಚ್ಛಂಗೆ ತೊಳ್ಕೊತೀನಿ. ಸ್ಪೂನ್ ತೊಗೊಂಡು ಅದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡು ತೊಳೆದು ನಾನು ತುಪ್ಪನ ಕಾಸ್ತೀನಿ. ಯಾಕಂತಂದ್ರೆ ಅದು ಗಟ್ಟಿ, ನಾವು ಹಾಲು ಹೆಪ್ಪಾಕಿರ್ತೀವಲ್ಲ, ತಳ ಏನು ಮಾಡಿರ್ತೀವಿ ಅಂದರೆ ಅದನ್ನು ಸ್ವಲ್ಪ ಹಿಂಗೆ ಕೆಬ್ರಿ ಹಿಂಗೆ ಮಜ್ಜಿಗೆ ಮಾಡಬೇಕಾದ್ರೆ ಎಲ್ಲ ಸ್ವಚ್ಛಂಗೆ ತೊಳೆದು ಅದ್ರೊಳಗೆ ಹಾಕಿರ್ತೀವಿ. ಹಾಗಾಗಿ ಬೆಣ್ಣೆನ ನಾನು ಒಂದು 2-3 ಸಲ ನೀರು ಹಾಕಿ ನಾನು ಪದೇ ತೊಳ್ಕೊತೀನಿ. ತೊಳ್ಕೊಂಡು ಆಮ್ಯಾಗ ನಾನು ತುಪ್ಪನ ರೆಡಿ ಮಾಡ್ಕೊತೀನಿ. ತುಪ್ಪ ಕಾಸ್ಬೇಕಾದ್ರೆ ನಾನು ಯಾವಾಗಲೂ, ಯಾಕಂದ್ರೆ ಅದನ್ನು ಬೆಣ್ಣೆ ತೆಗೆದು ಸ್ಟೋರ್ ಮಾಡಿರ್ತೇವಲ್ಲ, ಒಂದು 3-4 ದಿನದ ಅಥವಾ 1 ವಾರದ ಹಿಂಗೆ ಸ್ಟೋರ್ ಮಾಡಿಟ್ಟಿರ್ತೀವಿ. ಅದ್ರೊಳಗೆ ಗಟ್ಟಿ ಕಿನಿ ಇರ್ತೈತಿಲ್ಲ, ಹಂಗೆ ಉಳ್ಕೊಂಡ್ಬಿಡ್ತೈತೆ. ಹಾಗಾಗಿ ಒಂದು 2-3 ಸಲ ನೀರು ಹಾಕಿ ಸ್ವಚ್ಛಂಗೆ ತೊಳ್ಕೊಬೇಕಂದ್ರೆ ಸಣ್ಣ ಸ್ಪೂನಿಲೆಲ್ಲ ಮಿಕ್ಸ್ ಮಾಡಿದೆ ಅಂದ್ರೆ ಇಷ್ಟೊಂದು ಗಟ್ಟಿ ಕಿನಿ ಏನಿರ್ತೈತಿಲ್ಲ, ಬೆಣ್ಣೆ ಆಗದೆ ಇರೋದು ಅದು ಕಡೆಯಾಗಿ ಬಂದುಬಿಡ್ತೈತಿ, ನೀರಿನ ಜೊತೆ ಬಂದುಬಿಡ್ತೈತಿ. ಆಮೇಲೆ ತುಪ್ಪ ಅಂದ್ರೆ ಮಸ್ತ್ ಆಕೈತಿ, ಘಮ ಘಮ ಪರಿಮಳ. ತುಪ್ಪ ಕಾಸ್ತಾ ಇಡೀ ಮನೆ ತುಂಬ ಹೊರಗೆಲ್ಲ ಘಮ ಘಮ ಅಂತಿರ್ತೈತೆ. ಆ ದಿನ ಪೂರ್ತಿನೂ ಅಷ್ಟು ಮಸ್ತ್ ಇರ್ತೈತಿ ತುಪ್ಪ. ನಾನು ಕೆಲಸ ಮುಗಿಸ್ಕೋತೀನಿ, ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ನಾವೀಗ ದೋಸೆ ನಾಷ್ಟಕ್ಕೆ ದೋಸೆ ಮಾಡ್ಯಾಕತ್ತೀವಿ. ಬರೀ ನಾಷ್ಟ ಮಾಡೋಣ ಅಂತ. ಅಪರೂಪಕ್ಕೊಮ್ಮೆ ನಾವು ದೋಸೆ ಗಿಸೆ ಮಾಡೋದ, ರೆಗ್ಯುಲರಾಗಿ ಅಂತ ಮಾಡೋಂಗಿಲ್ಲ. ನಾಷ್ಟ ಮಾಡ್ಕೊಂಡು ಆಮೇಲೆ ಸಿಗ್ತೀವಿ. ಅಲ್ಲಿ ಪಲ್ಯ ಚಟ್ನಿ ಮಾಡಿಟ್ಟಾಗಿದ್ದೀವಿ. ಚಟ್ನಿ ನೀ ಸುಬ್ಬಿ ಈಗ ಸುಬ್ಬಿ ನಗ್ತಾ ಮಾಡಕ್ ಹಚ್ಚಕಿನ ನಾ ಗಂಡ ಮನ್ಯಾಗ ಯಾರಿಗೆ ಹೂ ಇರ್ತಾವ, ನಮಗ್ ಹೂ ಇರ್ತಾವಲ್ಲ ನೋಡಿ ಹೇಳಿ ಪಕ್ಕಿಗೆ. ಆಕೆ ಹಂಗ ಹಾಕ್ತಾವ ಬಸ್ ಮುಕ್ಕ ಹಂಗ ಹಾಕ ತಿರುಕಂತನ ಹಾಕಬೇಕ. ಹಾಕಿದಾರೆ ಅಲ್ಲೇ ಅವ್ನ ಕೈಲೇ ಒಂದು ಇಟ್ಟ ಹಿಂಗೆ ಒಳಗೆ ಸರಿಸ್ಬಿಡ್ಬೇಕು. ಹಾಕಿವ ಒಳಗೆ ಸೇರಿ ಬ್ಯಾಗ್ ತಿರೋದು ಬಿಟ್ಟಾವ, ಹಾಕುದು ಮಾಡಿ ಒಟ್ಟ ಹಾಕುದ ಅವನ್ನ ಒಂದು ಕಡಿಮೆ ಆದ್ರೆ ನಾವು ನೀರ್ ಕಾಶಿ ಹಾಕೊಂಡು ನಿಂದ್ರವ. ಹಾಕ್ತಿರು ಒಟ್ಟು ಕಲ್ಲ ಖಾಲಿ ಇರಂಗಿಲ್ಲ ನೋಡೋದು. ಒಮ್ಮೆ ಹಾಕಂಗ ತಿರುಗಸ್ನಿ
ಇಲ್ಲ ಅಚ್ಚಡೆ ಗುಸುಕಲ್ಲಿ ಇದ್ದಿದ್ದಿಲ್ಲ ಅದು ಇದು ಹೋಗೈತ್ ಮಮ್ಮ ನಡ್ಕಿಂದ ನಡಕಿಂದ ಏನಂತಾರಪ್ಪ? ಭೀಮನ್ ಊಟ ಅಂತ ಇದು ಹಂಗೈತಿ ಕೆಳಗ ಬಡ್ದಿರ್ತಾರಲ್ಲ ಭೀಮನ್ ಊಟ ಇದು ಎಲ್ಲ ಗೊರ್ಲತ್ತೈತಪ್ಪ. ಅದು ಹೆಂಗ್ ಕುಂತೈತೆ ಒಟ್ಟಿನಲ್ಲಿ ಕೆಳಗಿಂದ ಎಲ್ಲ ಗೊರ್ಲತ್ತೈತಿ. ಕುಡಿಸು ಇನ್ನೊಮ್ಮೆ ಮೊಸರು ನೀರು ಕುಡಿಸಿ, ಚಲೋ ನೀರು ಕುಡಿಸು. ನಿನ್ನೆ ಆ ತೊಗರಿ ಚೀಲ ಹರಿದು ಇಷ್ಟು ನೋಡಂಗೇನೆ ಇಲ್ಲ, ಮನ್ಯಾಗ ಅಡ್ಡಾಡಕ್ ಹೋಗ್ಬಿಡೋದು. ನೋಡ ಒಂದಿಟ ಇಷ್ಟು ಇದ್ರಾಗ ಬಿದ್ದಾವ ತೊಗರಿ ಚೀಲ. ಇಲಿ ಕಡ್ದೈತಿ. ಯಾಕಂದ್ರ ಬರೀ ಹಾಲ ಇಲಿ ಹಿಡಿಯಂಗೇನೆ ಇಲ್ಲ ಬೆಕ್ಕ ಸಾಕಿದ್ರ. ಅವಗಳ ಮ್ಯಾಗ ಜಿಗದಾಡ್ ಹೋದ್ರ ನೋಡೋದಿಲ್ಲ ಅವು ಬೆಕ್ಕಗಳ. ಅನ್ನ ಹಾಕಿರ್ತೇನೆ, ನಾ ಹಾಕಿದಾಗ ತಿಂತೈತಿ. ಬುಟ್ಟೆ ಹಾಕೋ ಹಚ್ಚಿ ಆಚ ಕಡೆ ಬುಟ್ಟಿ ಕೊಡಲ್ಲ. ಇದೇ ಐತೆ ಕಬ್ಬಾಕಿ ಹೆಂಗ್ ಹೊಡಿತಾವ ಇವು ಮತ್ತ ನುಚ್ಚದು ಅವ್ ನುಚ್ಚಾಕ ಮತ್ ಚಲೋ ಆಗೋದಿಲ್ಲ ಅವ್ ನೀರಾಗ ಹಾಕ್ಲಾರ್ದು. ಕಡ್ಲಿನ ನೀರ ಹಾಕ್ಬೇಕ ಅಂದ್ರೆ ಚಲೋ ಹಾಕಾವ್ ಬ್ಯಾಳಿ ಎಲ್ಲ. ಬ್ಯಾಳಿ ಯಾವ್ದಾಗ್ಲಿ ಅಲ್ಸಂದಿ ಒಂದ ಅಲ್ಸಂದಿ ಎಲ್ಲ ಅವ್ರಿಗೆ ಹುರಿತಾರ, ಹೌದಿಲ್ಲಪ್ಪ? ಅವ್ರಿಗೆ ಹುರಿದ ಹೊಡಿತಾರ ಅವನ. ಉಳಿದಿದ್ದು ಎಲ್ಲ ನೀರ ಹಾಕಿ ಇದನ್ನು ನೀರ ಹೆಸರು ನೀರಾಗ ಹಾಕೋದಪ್ಪ. ಅವ್ರಿಗೆ ಒಂದ ಹುರಿದು ಏನು ಇವನ ಹೌದನ? ಮುಂಜಾನೆ ಎಷ್ಟು ನೀರು ಹಚ್ಚ ನೋಡ್ರಿ. ಹಚ್ಬೇಡ. ನಮ್ಮ ಮಾವು ಬಂದಾನ ಹೌದಾ, ಆಕಿ ನಿಮ್ ತಂಗಿ ಯಪ್ಪ ನೀ ಏನ್ ಮಾಡಾಕತ್ತಿಲ್ಲ ಅಂತ ಗೊಬ್ಬರ ಹಿಡಿದ್ರ ಕರಿ ಗಿರಿಗ್ಯಾನ ಅಂತೇಳಿ ಅವನ ಕೈ ನೋವು ಅಸ ಲಯನ್ ಹೋಗ್ಬಾರ್ದ ಬಂದ್ ಹೋಗಿ ಇರ್ಲಿಕ್ಕೆ ನಾಳೆಗಾರ ಬರಾಕತ್ತಿ. ಇನ್ನೇನು 15 ದಿನ ಇರ್ತಾವ ಈಗ. ಯಾರಿಗೆ ಮತ್ ಏನ್ ಎಲ್ಲಿದಾನೇನೋ ಅಂತಿಲ್ಲ. ನಾವೀಗ ನಮ್ಮ ಕೆರೆ ಅಂತೆಲ್ಲ ಹೊಂಟೇವಿ. ನಮ್ಮದು ಹೊಸಬರು ಚಾಲು ಮಾಡೈತಲ್ಲ, ಸುರ್ಪಾನ ಇದನ್ನು ಗಳೆ ಹೊಡಿಬೇಕು, ನೆಗ್ಲ ಹೊಡಿತಾರಂತ. ಇರಲಿ ಬಿಡ ಅಂತಂದೆ. ನಮ್ಮ ಮನೆಯವ್ರು ಬೇಡ ನೆಗ್ಲ ಹೊಡೆದು ಬಿಡೋಣ ಅಂತಂದ್ರೆ ಇಷ್ಟು ಹಿಂಗೆ ಅಟ್ಲೀಸ್ಟ್ ಎಲ್ಲನೂ ಒಂದು ಬೆಳೆ ಇತ್ತಂದ್ರೆ ಬಿಡ್ತಿದ್ವಿ. ನೀರು ಬಿಟ್ಟಿಲ್ಲ ಇದಕ್ಕೆ ಒಂದು 15 ದಿನ ನಾತಂತ ಅನಿಸ್ತೈತೆ. ಹಂಗಾಗಿ ನೀರಿಗೆ ಬಂದಿದ್ದಿಲ್ಲ ಫುಲ್ ಈ ಥರ ಆಗೈತಲ್ಲ. ಹಾಗಾಗಿ ಇಳುವರಿ ಬರೋಂಗಿಲ್ಲ ಅಂಥೇಳಿ ನೆಗ್ಲ ಹೊಡಿದ್ ನೋಡ್ರಿ. ಕೆಲವೊಂದು ಸಲ ನಾವು ಏನೋ ಪ್ಲ್ಯಾನ್ ಮಾಡ್ಕೊಂಡು ಏನೋ ಮಾಡಿರ್ತೀವಿ, ಬಟ್ ಹೆಂಗೂ ಎಡ್ವಟ್ಟು ಹಾಕಿರ್ತಾವೆ. ಓ ಸೂಪರ್, ನಮ್ಮ ಬೋರ್ ನೀರು ಕಾಣಿಸ್ತೈತೆ ನೋಡ್ರಿ. ಹೋಗೋಣಂತೆ ಬರ್ರಿ. ವಾವ್, ಕೆರೆ ತುಂಬಿ ಬಿಟ್ಟಿದೆ. ಹೊಳೆ ನೀರು ಪೈಪ್ಲೈನ್ ಮಾಡಿರ್ತಾರಲ್ಲ ಆ ನಮೂನೆ ಹೋಗ್ಯಾಕತ್ತೈತಿ. 2 ಬೋರ್ ಸೇರಿಸಿ ಈಗ 2 ಮೊದಲಿನೂ 2 ಬೋರ್ ಬಂದದಾವ. ಈಗ ಹೊಸಾವ 2 ಬೋರ್ ಚಾಲು ಅದಾವ. ನೀರು ನೋಡ್ರಿ ಎಷ್ಟು ಮೈ ಗಿಡ ನೋಡ್ರಿ. ಇದು ಯಾವಾಗಲೂ ವರ್ಷ ಆದರೂ ಒಪ್ಪಾರಿನ ಆಕೈತಿ. ಒಂದು ಸೈಡ್ ಆಗಿರ್ತೈತಿ, ಒಂದು ಸೈಡ್ ಆಗಿರಂಗಿಲ್ಲ. ಕಾಯಿ ಜಗ್ಗಿಗೈತಿ ಈ ಸಲ. ಕಾಯಿ ಮನಗಂಡಾಗೈತೆ ನೋಡ್ರಿ. ಹಣ್ಣು ಸಿಕ್ಕಾಪಟ್ಟಿ ರುಚಿ. ಇದು ಈಚೆಗಡೆ ಆಗೇ ಇಲ್ಲ. ಈಚೆಗಡೆ ಲೇಟಾಗಿ ಹೂಬಿಟ್ಟು ಆಗ್ಬೇಕು, ಅಂದ್ರೆ ಹೂ ಆಗಿ ಬಹುಶಃ ಹೋದ್ರಿ ಅವಂತ ಅನಿಸ್ತೈತಿ. ನೋಡ್ರಿ ಎಷ್ಟದ. ಇಲ್ಲಿ ನೋಡಿದ್ರೆ ಸೂರ್ಯಕಾಂತಿ ಮಸ್ತ್ ಕಾಣಿಸ್ತೈತಿ. ಹಿಂಗೆ ಸೈಡ್ ದಂಡಿ ಐತಿಲ್ಲ, ಹಿಂಗೆ ಇರ್ಬೇಕಿತ್ತು. ಇದು ತಾಟಿನ ಹಿಂಗೆ ಇತ್ತಂದ್ರೆ ಮನ್ಗಂಡು ಆತ. ಏನು ಮಿಸ್ಟೇಕ್ ಆತಂತ ಗೊತ್ತಿಲ್ಲ. ಬಹುಶಃ ಅವ ಥಂಡಿ ಭಾಳ ಬಿಡ್ತಿತ್ತ, ಅದು ತಂಪತಿ ಆದಂತ ಅನಿಸ್ತೈತಿ.
ಇದನ್ನ ನೋಡಾಕಂತ ಬಂದೆ ನಾನು ನೀರು. ಇಷ್ಟು ದಿನ ರಾತ್ರಿ ಇದ್ದು ಕರೆಂಟ್ ಈಗ ಹಗಲಿ ಬಂದವ. ಕಬ್ಬಿಗೆ ಗೊಬ್ಬರ ಹಾಕಕ್ಕೆ ಗೊಬ್ಬರ ಕೊಡ್ಸಕತ್ತಾರ. 2 ಸಲ ಅಷ್ಟೇ ಹಾಕ್ತೀನಿ ನಾವು ವರ್ಷದಾಗ ನಮ್ಮ ಕಬ್ಬಿಗೆ. ಎಲ್ಲೋ ತೊಗೊಂಬಂದಿನಿ ಸೊಲ್ಯೂಷನ್. ಸೊಲ್ಯೂಷನ್ ಸೊಲ್ಯೂಷನ್ ಎಲ್ಲಿ ಹೋಗಿದ್ದೀನಿ ಈಗ ಬಟೂರ್ಕಿಗೆ ಈ ಹೊತ್ನ್ಯಾಗ ಬಟೂರ್ಕಾಯಿಗೆ ಈ ಹೊತ್ನ್ಯಾಗ ಏನು ಕೊಡ್ತಾರ 4 ಗಂಟೆಗೆ. ಈಗ ನೀ ಇಲ್ಲಿ ಹಚ್ಚಿ ಅಲ್ಲಿ ಸ್ಪ್ರಿಂಕ್ಲರ್ ಅಲ್ಲಿ 2 ಸ್ಪ್ರಿಂಕ್ಲರ್ ಪೈಪ್ ಜೋಡಿಸಿದ್ರೆ ಮತ್ತೆ ಇದಾಗೋದಿಲ್ಲ, ಮತ್ತೆ ಇದು ಲೋಡ್ ಆಕೈತೆ. ಮತ್ತೇನ ಜೋಡ್ಸಂಗಿಲ್ಲ, ಮುಂಜಾನೆ ಈಗ ಜೋಡಿಸಿ ಈಗ ಚಾಲು ಮಾಡಕ್ಕೆ ಬರಂಗಿಲ್ಲ. ಮತ್ತು ಮುಂಜಾನೆ ಜೋಡ್ಸಕ್ಕೆ ಬರಂಗಿಲ್ಲ, ಅದು ಹೋಗೈತೆ ನೋಡಿ. ಬಿದ್ದಿರ್ತಿಲ್ಲ ಮತ್ತವ ಹಿಂಗೆ ಹೊಳ್ಕೊಂಡ ಇದು ಎಬಸತಿ ಹಿಂಗೆ ಒಪ್ಪಾರಿ ಜಗ್ಗಿ ಹೋಗದತಿ ಬಿರ್ಸಕ್ಕ. ಮನುಷ್ಯಾಗ ಒಂದಿಟ್ಟು ತಾಳ್ಮೆ ಇರ್ಬೇಕು. ಅವಸರ ಅಂದ್ರೆ ಯಾವುದೋ ಹೋಗೋದಿಲ್ಲ. ಮತ್ತು ಈಗ ಜೋಡಿಸಿ ಈಗ ಇದನ್ನ ಮಾಡಿದ್ರೆ ಶಟ್ಲ್ ಇದು ಸುಮಾರು ಇರೋ ಮರ ಅವ್ರ ಮುಖವ್ರು ಇದು ಹೊಡೆದತ್ತು. ಸಮಾಧಾನಲೇ ಎಲ್ಲ ಯೋಚನೆ ಮಾಡಿದ್ರೆ ಮತ್ತು ಸುದ್ದಕ್ಕಾವು. 1-2 ಲಕ್ಷಣ ಮಾಡ್ಕೊಂಡು ಲಾಭ ಇಲ್ಲ. ಒಂದಿಟ್ಟು ಹಿಡಿಯಾಕ ಕರ್ದದಕ್ಕಲ್ಲ. ಈಗ ಅಲ್ಲಿ ಮತ್ತೆ ಜೋಡಿಸ್ತೀನಿ ನಾ. ಅಲ್ಲಿ ವಂಕ್ ಬೆಂಡ್ ಹಾಕಿ 2 ಇದು ಮೋಟರ್ ಚಾಲು ಮಾಡ್ಬೇಕಂತ ಮಾಡಿದ್ನಿ. ಈಗ ಮತ್ತೆ ಅದನ್ನ ಹೇಳಾಕರ ಆಗಂಗಿಲ್ಲ. ಮೊದಲು ಜೋಡ್ಸೋದಾರ ಪ್ಲಾನ್ ಹೋರಿ ಅದು ಹೊಡಿಲಿರಿ ಅಂದ್ರೆ ಅದನ್ನ ಹಚ್ಚಿ ಕ್ಯಾಶ್ ಮಾಡಕ್ಕೆ ಬರ್ತಿತ್ತು ಬಿಡು. ಒಂದೇ ಮೋಟರ್ ಜೋಡಿಸಿ ಇನ್ನೆಲ್ಲಿ ಹೋಗಿದ್ದೀವ ಚಡಿ? ಯಾವ ಚಡಿ? ಏನು ಮಾಡಿ ಎಲ್ಲ ಬಿಳಿ ಅಡಿಕೆ ಹಾಕಿನಾ? ಎಲ್ಲಪ್ಪ ಕೆಂಪು ಅಡಿಕೆ ಹಾಕ. ಅಲ್ಲಿಗೆ ನುರಿಯಂಗಿಲ್ಲ ಅಜ್ಜಗ. ನಮ್ಮೆಲ್ಲ ಪಾನ್ ಮಾಡಿ ಕೊಟ್ಟು 10 ರೂಪಾಯಿ ಕೊಡ್ರಿಲ್ಲ ಅಂತ. ಏನ್ ಮಾತಾಡಕತ್ತಿದ್ರಿ ಆಗೆಲ್ಲಾಗ? ಏನ್ ಮಾತಾಡ್ತಾರ ದಿನ ಅಜ್ಜನ ಮೊಮ್ಮಗ ಅಂತ ನೀವು? ಇವ ನಮ್ಮ ಎಲ್ಲಪ್ಪ ನೀನು ಏನ್ ಮಾತಾಡಕತ್ತಿದ್ರ? ನಮ್ಮ ದಡಪ್ಪನು ಗಾಡಿ ತಗೊಂತೀರ ತಗೊಳ್ಳಿ ಹೇಳಪ್ಪ ಅಂತಾನೆ.
ಟ್ಯಾಕ್ಟರ್ ಏನು ತೊಗೊಳಂಗಿಲ್ಲಪ್ಪ ನಾವು. ಬೇಡ ನಮ್ದು ತೊಗೊಂಬಂದು ಏನಾರು ಹೊಡುವಾಗ ಇದ್ದಾಗ ತೊಗೊಂಬಂದು ಬೇಡ ನಿಮ್ದು ಬೇಡ ಬೇಡ ಬಾಡಿಗೆ ಕೊಡ್ದೇನು ಎಣ್ಣೆ ಹಾಕಿಸೋದು ಬೇಡ ನಿಮ್ದೇನು ಬೇಡ ನಮ್ಗೆ. ನಾ ಇರು ಮಟ ನಾ ಸತ್ತಿಂದ ತರುವ ಅಲ್ಲಿ ಹೋಗು ಅಲ್ಲಿ ಬಿಡು ಅಲ್ಲಿ. ಭಾಳ ಚೆನ್ನಾಗಿ ಕೇಳ್ತಿದ್ರಿ ನಿಮ್ಮ ತವ್ರ ಮನೆಯಿಂದ ಯಾರೂ ಬರೋಂಗಿಲ್ಲ ಅಂಥೇಳಿ. ಅಪ್ಪ ಬಂದಿದ್ರಿ. ಇದು 3 ದಿನದ ವಿಡಿಯೋ ಒಂದೇ ದಿನದಲ್ಲೇ ಹಾಕಕತ್ತೀವಿ. ನಾನು ಅಷ್ಟೊಂದು ವಿಡಿಯೋ ಡೈಲಿ ವಿಡಿಯೋ ಅಂತ ಏನು ಮಾಡಿರ್ಕಿಲ್ಲ. ಬೀಗರ ಶ್ವಾಸ ಬೇಡ ಹೌದಿಲ್ಲಪ್ಪ. ಯಾಕೆ ಹೆರ್ಚಬಾರ್ದಪ್ಪ? ಕೆಳಗೆ ಹೊಡಿ, ಕೆಳಗೆ ಏನು ಸಿಮೆಂಟ್ ಅದೇನು ಏನಾಗೋದು ಸರಿ. ನೋಡಿ ಕರ್ಮಿ ಹೆರ್ಚಬಾರ್ದನೇಪ್ಪ? ಯಾಕೆ ಹೆರ್ಚಬಾರ್ದಪ್ಪ ಅಂತಾರವ. ನಾವೀಗ ಕುಂಬಳಕಾಯಿ ಹುಗ್ಗಿ ಮಾಡಾಕತ್ತೇವಿ. ಮಸ್ತ್ ಐತಲ್ಲಪ್ಪ. ಅರ್ಧ ಗಾರ್ಗಿ ಅರ್ಧ ಹುಗ್ಗಿ ಆಕತಿ. ಏನೋ ಅಜ್ಜ ನಾವೆಲ್ಲ ಹೆರ್ಚೇವಲ್ಲ ಅವಾಗ ಇಲ್ಲಿ ಕೂಡಿದ್ದಾಗ. ಈಗ ಹಚ್ಚಗಡಮ್ ಮತ್ತೆ ಇವ್ರ ಅಮ್ಮನ ಹೆರ್ಚಿ ಕೊಡ್ತಾ. ಮೊದಲು ನಾನೇ ಹೆರ್ಚೀನಿ ಮೊದಲು ಕೂಡಿದ್ದಾಗ. ನೀ ಹೆರ್ಚಬಾರ್ದು ಕುಂಬಳಕಾಯಿ ಅಂದ್ರೆ. ನಾ ಯಾವಾಗ ನಮ್ಮ ಕುರಿ ತರಬಿದ್ರ ಕುರಿ ಅವ್ರ ಸಂತೆಗೆ ಹೋಗಿದ್ದೆ ಮತ್ತೆ ನಾನೇ ಹೆರ್ಚೀನಿ. ಮತ್ತೆ ಯಾರು ಇರ್ಬೇಕು ಮನ್ಯಾಗ? ನಾನೇ ಹೆರ್ಚಿ ನಾನೇ ಮಾಡೀನಿ. ಬೀಜ ತೆಗಿಬೇಕು. ತೆಗಿಬಾ ತಗೋ. ಕೊನ ಎರಡು ತೆಗಿಬಾ. ನಾಳೆ ತೆಗಿತೀನಿ. ಅಲ್ಲ ಕಿಚನ್ದಾಗ ತೆಗೆದಿಟ್ಟು ಬಿಡು. ಇಲ್ಲ ತೆಗಿತೇನೆ ನಾಳೆ. ಬೇಡ ಅಜ್ಜನ ಕೈ ನೋವು ದಸರಿ. ಬೀಜ ಈಗ ಮತ್ತೆ ಒಳ್ಳೆ ಊರಿದ್ರೆ ಇವನ ಅದಕ್ಕೇನು ಸಂಬಂಧ? ನಾವು ಹೊಸ ಬೀಜನ ಊರೇವಿ. ಇವನ್ನ ಸಿಪ್ಪಿ ತೆಗೆದು ಹಂಗ ಇಟ್ಟು ಅಲ್ಲ ಅಯ್ಯ ಅದು ಕೊಳತ ಹೋತು ಮಾಡಲೇ ಇಲ್ಲ. ಏನಾರು ಮಾಡಿದ್ರೆ ನಾನೇ ತಿನ್ನೋಕೆ. ಇವರು ತಿನ್ನೋಂಗಿಲ್ಲ ಬಿಡಂಗಿಲ್ಲ. ಹೋಗ್ಬೇಕು ಇಲ್ಲಿ ಆಕಿ ಗಂಡನ ಕೂಡ ಜೀವ ಅದಾಳ. ಜೀವ ವಯಸ್ಸ ಸಣ್ಣ ಮಕ್ಕಳ ಬಿಟ್ಟು ಹಾಕ ಏನಾರ ಇದನ್ನು ತೆಗಿಲ್ಲ ಬೀಜ. ಅಕ್ಕ ತೆಗಿತಾ ಅಂದ್ರೆ ಅಕ್ಕ ಇದನ್ನ ಸಚ್ಚಿ ತೆಗೆದ ಬಿಡಿ. ಹೆಚ್ಚು ತೆಗಿತಾನ. ತೆಗೆದೇ ಬಿಡ್ಬೇಕು ಗೌರಿ. ತೆಗಿ ಗೌರಿ. ಪಿಂಡ ಅಷ್ಟೇ ಮಾಡ್ಬೇಕು. ಆಕಳಿಗೆ ಹಾಕಿಬಿಡ್ತಾರೆ. ನೀವು ಕುಂಬಳಕಾಯಿ ಬೀಜ ಒಳಗಿನದೇವಿ ಮ್ಯಾಗಿನ ಸಿಪ್ಪಿ ತೆಗದ ಇವ್ ಅಂಗಡ್ಯಾಗ ಸಿಗ್ತಾವ. ಇವನ್ ತಿಂತಾರ ಎಲ್ಲ ಮಾಡ್ತಾರೆ. ಇವನ್ನ ಇದ್ರು ಕುಂಬಳಕಾಯಿ ಹಾಗಲಕಾಯಿ ಇವು ಸೌಂತಿಕಾಯಿ ಬೀಜ ಅಲ್ಲೇಪ್ಪ ಮ್ಯಾಗಿನ ಸಿಪ್ಪಿ ತೆಗದ ಇವನ್ನ ಮಾರಾಕ್ ಇಟ್ಟಿರ್ತಾರ. ಇಟ್ಟಿರ್ತಾರಲ್ಲ ಪ್ಯಾಕೆಟ್ ಮಾಡಿ ಗೌರಿ ಹಾಕಕ್ ಬರ್ತತ್ತ. ಗೌರಿ ಹಾಕ ಬರ್ತದ. ಗೌರಿ ಎಷ್ಟು ಏನು ಯಾರಿಗೆ ಮಾಡ್ತೀರಿ ಯಪ್ಪ. ಕುಂಬಳಕಾಯಿ ಕಟ್ ಮಾಡಬಾರ್ದು ಅಂತ ಹೇಳಿದ್ರಪ್ಪ. ಅದು ಕುಂಬಳಕಾಯಿ ಹೆಂಗಂತಂದ್ರೆ ಏನೋ ಕಟ್ ಮಾಡಿದ್ರೆ ಒಂದು ಸಣ್ಣ ಮಗುವಿನ ಇದು ಏನೇನೋ ಹೇಳಿದ್ರು. ನಂಗೆ ಅಷ್ಟೊಂದು ನೆನಪಾಗಲಿಲ್ಲ. ಕುಂಬಳಕಾಯಿ ನಾವು ಮನೆ ಒಳಗೆ ಒಡಿಬಾರ್ದಂತ. ಹೊರಗನ ಬಾಗಲ್ ಹೊರಗನ ಒಡೆದ ಒಳಗೆ ಒಯ್ಬೇಕಂತಂದ್ರೆ ತೊಗೊಂಬಂದು ಇಟ್ಟರು ನಡಿತೈತಿ. ಬಟ್ ಹಿಂಗೆ ಅವನ್ನೆಲ್ಲ ಹೆರ್ಚಿತಿ ಮಾಡಿದಿರ್ತಲ್ಲ ಆ ಟೈಮಲ್ಲಿ ಹೊರಗೆ ಒಡೆದ ಆಮ್ಯಾಗ ಒಳಗೆ ತೊಗೊಂಡೋಗಿ ಪಲ್ಯ ಐತಿ ಏನಾದರೂ ಮಾಡ್ಬೋದು. ಈಗ ನಾವೇನೇನು ಮಾಡ್ತೀವಿ ಅಂತ ನಾವು ಇವತ್ತು ಕುಂಬಳ ಹುಗ್ಗಿ ಮಾಡ್ತೀವಿ. ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಇಲ್ಲಿ ಗಾಳಿ ಕುದಿಸಿ ಇಟ್ಕೊಂಡೇನಿ. ಇದನ್ನು ಹಾಕಿ ಇದ್ರೊಳಗೆ ಕುದಿಸ್ಕೋಬೇಕು. ಕುಂಬಳ ಹಣ್ಣಿನ ಗಾರ್ಗಿ, ಕುಂಬಳ ಹಣ್ಣಿನ ಹುಗ್ಗಿ ಉತ್ತರ ಕನ್ನಡ ಸ್ಪೆಷಲ್ ರೆಸಿಪಿ ನೋಡ್ರಿ. ಇದು ಹುಗ್ಗಿ ಮಾಡ್ಬೇಕಾದ್ರ ಇದು ನುಚ್ಚನ ಅಥವಾ ನುಚ್ಚ ಹಾಕಿ ಮಾಡಿದ್ರು ಅವರು. ಇಷ್ಟು ಮಸ್ತ್ ಆಕೈತ್ರಿ ಇದು ಹುಗ್ಗಿ. ಘಮ ಘಮ ಪರಿಮಳ ಬರ್ತೈತಿ. ನಾವೀಗ ನಮ್ಮ ಅಪ್ಪ ಹೇಳಿದ ರೆಸಿಪಿನ ಟ್ರೈ ಮಾಡಕತ್ತೇವಿ. ಬ್ಯಾಳೆ ಹಾಕಿ ಮಾಡ್ಬೇಕಂತ. ಹಾಗಾಗಿ ಬ್ಯಾಳೆ ಕುದಿಸ್ಕೊಂಡೇವಿ. ಇಲ್ಲಿ ಒಂದ್ ರೌಂಡ್ ಇದನ್ನ ಹಾಕಿ ಕುದಿಸ್ಕೋಬೇಕ. ಹಣ್ಣು ಇದು ಕಾಯಿ ಅಲ್ಲ. ಹಣ್ಣು ಮಾಡಿದ್ರೆ ಚಲೋ. ಕಾಯಿ ಒಬ್ಬೊಬ್ಬ ಅಂದ್ರೆ ಹಣ್ಣಿಗೆ ಬರ್ಬೇಕು. ಈ ತರ ಕಾಣಿಸ್ತೈತಿಲ್ಲ ಈ ತರ. ಈ ಕಾಯಿ ದೊಡ್ಡ ಬಾಳಕ ಕುಂಬಳಕಾಯಿ ಇದು ಗರಸನೆ ಆಗಲ್ಲ. ಹಂಗಾಗಿ ಸರಿಯಾಗಿ ನೀರ್ನು ಹತ್ತಿಲ್ಲ ಅವಕಲ್ಲೇ. ಸಣ್ಣದಣ್ಣಮ್ಮೆ ಎಷ್ಟು ದೊಡ್ಡಕ್ಕೆ ಗೊತ್ತೈತ್ನ. ಇಷ್ಟು ಉದ್ದ ಇರ್ತಾವ, ಇಷ್ಟು ದೊಡ್ಡ ಇರ್ತಾವ ಕುಂಬಳಕಾಯಿ. ಮತ್ ರೌಂಡ್ ಅನ್ನು ಇದ್ದು ಅಂದ್ರೆ ಇಷ್ಟು ದೊಡ್ಡ ಇರ್ತಾವ.
ಇದನ್ನ ಹಿಂಗ ತೆರಿ ಮಿನಿಗೆ ತೆರದ ಕೊಬ್ಬರಿ ತೆರಿತೀವಲ್ಲ ಹಂಗೆ ತೆರದಾದ್ರೂ ಹಾಕೋಬೋದ. ಕುಕ್ಕರ್ನೇ ಕುದಿಸ್ಕೋತೀನಿಲ್ಲ ಹಂಗಾಗಿ. ಕುಂಬಳಕಾಯಿಂದ ಏನೆಲ್ಲ ರೆಸಿಪಿ ಮಾಡ್ಬೋದಂತ ಹೇಳ್ರಿ. ಭಾಳ ಬಿಸಿರ್ತದ ಬಾಯ್ತು. ನೀವು ಮ್ಯಾಗಿನ ಸಿಪ್ಪೆ ಇಡ್ತೀವಿ ನೋಡ್ರಿ. ಇಷ್ಟ ಪೀಸ್ ಕುಕ್ಕರ್ನಾಗೆಲ್ಲ ಜಲ್ದಿನ ಕುದ್ಬಿಡ್ತೈತಿ. ಇಲ್ಲೊಂದ್ರೆ ಒಂದು ಕುದಿಸ್ಬೋದು. ಇದು ಕಂಪ್ಲೀಟ್ ರೆಡಿ ಆಗಿನ ತೋರಿಸಿ ಏನಿಲ್ಲ. ಇದನ್ನ ಕುದಿಸ್ಕೊಂಡ ಬೆಲ್ಲ ಕುಡಿಸಿ ಏನಂತಾರ ಏಲಕ್ಕಿ ಲವಂಗ ಅದ ಪೌಡರ್ ಹಾಕೋದು ಮತ್ತು ಕೊಬ್ಬರಿ ಹಿಟ್ಟು ತುರಿದ ಹಾಕೋದು. ಮಸ್ತ್ ಆಕೈತಿ. ಪೀಸ್ ಇಷ್ಟು ಸಣ್ಣ ಮಾಡ್ಬೇಕಂತೇನಿಲ್ಲ. ಈಗ ಕುದಿಸಿಲ್ಲ ಬ್ಯಾಳಿನಿ ಬ್ಯಾಳಿ ಕುದಿಸಿ ಮತ್ತೆ ಇನ್ನು ಕುದಿಸ್ಕೋಬೇಕಲ್ಲ ಅದ್ರಾಗ ಮತ್ತೆ ಇದನ್ನ ಹಂಗ ಹಿಂಗೆ ತುರು ತುಪ್ಪ ಹಾಕಿ ಹುರಿದ್ರು ಕುಡಿಸ್ಕೋಬೋದಾ. ಕುಕ್ಕರ್ನ ಹಾಕಿಸಿದ್ರೆ ಇನ್ನು ಈಜಿ ಅಂತ ಅಷ್ಟ. ಇದೇ ತಳಾಕಿಲಿ ಕುದಿ ಬಿಡ್ತೈತಿ. ರೆಡಿ ಆಗಿ ತೋರಿಸ್ತೇನೆ ರೀ ಹೆಂಗೆ. ನಾನು ಅಪ್ಪ ನಮ್ಮ ದೇವಿ ಅಷ್ಟು 3 ಜನ ಇರ್ತೇವೆ. ನಾವು 3 ಮಂದಿ ಮಾಡ್ಕೊಳಕತ್ತೀವಿ. ನಮ್ಮ ಮನೆ ಇರಂಗಿಲ್ಲ ಅಂತ ಅವರೆಲ್ಲ ಹೊರಗೆ ಹುಟ್ಟೋಗ್ಬೇಕಾರ. ಅದಕ್ಕೆ 3 ಮಂದಿ ಪೂರ್ತಿ ಕಷ್ಟ ಮಾಡ್ಕೊಳಕತ್ತೆ ನನ್ನ ಮಗಳು. ಮತ್ತಿದು ಏನು ಗಾರ್ಗಿ ಒಂದು ಮಾಡ್ತೇನೆ. ಗಾರ್ಗಿ ಮಾಡಿದ್ದು ಶೇರ್ ಮಾಡ್ಕೋತೇನೆ. ಆಮೇಲೆ ಸಿಗ್ತೇವೆ. ಕೆಲಸ ಭಾಳ ಅದಾವ.